ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ನೀಡಿದೆ 6th ಸ್ಟ್ಯಾಂಡರ್ಡಿಗೆ ಮಕ್ಕಳಿಗಿರ್ಬೋದು ಮತ್ತು ಇನ್ಯಾರಿಗಾದರೂ ನೀಡಿದ್ದಲ್ಲಿ ಶೇರ್ ಕೂಡ ಮಾಡಿ. ಹಾಗಾಗಿ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ನೋಡಿದಾಗ ಓಕೆ ಇನ್ನೂ ವೀಡಿಯೋಸ್ ಮಾಡಬೇಕು ಅಂತ ಆಗ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಇದು ಬಿಟ್ಟು ಇನ್ಯಾವುದಾದ್ರೂ ವೀಡಿಯೋಸ್ ನೀಡಿದಲ್ಲಿ ಎಕ್ಸ್ಪ್ಲನೇಷನ್ ಬೇಕಾ ಅಥವಾ ಇನ್ಯಾವುದಾದ್ರೂ ಕ್ಲಾಸಿನ ವೀಡಿಯೋಸ್ ಬೇಕಾ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡ್ತೇನೆ. ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀಡಿದ್ದಲ್ಲಿ. ನೆಕ್ಸ್ಟ್ ಇಲ್ಲಿ ಏನು ಮಾಡುವುದು ಈ ವಿಡಿಯೋದಲ್ಲಿ ಅಂದರೆ ಮೈ ಪೀಪಲ್ ಅನ್ನೋ ಪೋಯಮಿನ ಕಂಪ್ಲೀಟ್ ಕ್ವಶನ್ ಆನ್ಸರ್ಸನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಫಸ್ಟು ಪ್ರಿಪ್ರೇಟರಿ ಆ್ಯಕ್ಟಿವಿಟಿ ಇದೆ, ನೋಡ್ಬೋದು ನೀವು. ರೈಟ್ ದ ನೇಮ್ಸ್ ಆಫ್ ದ ಪ್ರೊಫೆಷನ್ಸ್. ಇಲ್ಲಿ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ, ನೇಮ್ಸ್ ನಾನು ಆಲ್ರೆಡಿ ಬರೆದಿದ್ದೇನೆ. ಆ ಸೆಂಟೆನ್ಸ್ ಆಧಾರದ ಮೇಲೆ ನೀವು ಏನು ಮಾಡಬೇಕು, ಅದರ ಆಧಾರದ ಮೇಲೆ ಪ್ರೊಫೆಷನ್ಸನ್ನು ನೇಮ್ ಮಾಡಬೇಕು. ಅ ಪರ್ಸನ್ ಹೂ ಮೆನ್ಸ್ ಅ ಶೂ, ಕಾಬ್ಲರ್. ಅ ಪರ್ಸನ್ ಹೂ ಸ್ಟಿಚಸ್ ಅ ಕ್ಲೋತ್ಸ್, ಯಾರು ಬಟ್ಟೆಯನ್ನು ಹೊಲಿತಾರೆ ಟೈಲರ್ ಅಂತ ಹೇಳ್ತೇವೆ. ಪರ್ಸನ್ ಹೂ ಮೇಕ್ ಅ ಆರ್ನಮೆಂಟ್ಸ್, ಅಂದರೆ ಒಡವೆಯನ್ನು ಮಾಡುವವರಿಗೆ ಗೋಲ್ಡ್ ಸ್ಮಿತ್ ಅಂತ ಕರಿತೇವೆ. ಅ ಪರ್ಸನ್ ಹೂ ರೆಪ್ರೆಸೆಂಟ್ ಪೀಪಲ್ ಇನ್ ಅ ಕೋರ್ಟ್, ಅಡ್ವೊಕೇಟ್. ಅಂದರೆ ಜನರ ಪ್ರತಿನಿಧಿ, ಅಂದರೆ ಈಗ ಕೇಸಸ್ ಇದ್ದರೆ ಯಾರು ವಾದ ಮಾಡುವವರು, ಅಡ್ವೊಕೇಟ್. ಅ ಪರ್ಸನ್ ಹೂ ವರ್ಕ್ಸ್ ಇನ್ ದ ಫೀಲ್ಡ್, ಯಾರು ಗದ್ದೆಯಲ್ಲಿ ಕೆಲಸ ಮಾಡ್ತಾರೆ, ಫಾರ್ಮರ್. ಅ ಪರ್ಸನ್ ಹೂ ಸೇಲ್ಸ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ತರಕಾರಿ ಮತ್ತು ಹಣ್ಣುಗಳನ್ನು ಮಾರುವವರು ಯಾರು, ಗ್ರೀನ್ ಗ್ರೋಸರ್. ಕೆಲವೊಂದು ಶಬ್ದಗಳು ನಾವು ದಿನನಿತ್ಯ ಇವರನ್ನೆಲ್ಲ ನೋಡ್ತೇವೆ, ಬಟ್ ಅವರಿಗೆ ಏನು ಕರೀತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇಂಥವೆಲ್ಲ ತಿಳಿದುಕೊಳ್ಳಿಕ್ಕೆ ಈ ಥರ ಆ್ಯಕ್ಟಿವಿಟಿಯನ್ನು ನಿಮಗೆ ಕೊಡ್ತಾರೆ. ಸೊ ಆದಷ್ಟು ನಾಲೆಜನ್ನು ಗೇನ್ ಮಾಡಿ ಅಂತ ನಾನು ಹೇಳ್ತೇನೆ. ನೆಕ್ಸ್ಟ್ ಬಿ ಏನಂದರೆ, ಡು ಯು ನೋ ಎನಿ ಅದರ್ ಪ್ರೊಫೆಷನ್ಸ್. ಇದೇ ರೀತಿಯಾದ ಉಳಿದಂಥ ಯಾವುದಾದ್ರೂ ಪ್ರೊಫೆಷನ್ಸ್ ನಿಮಗೆ ಗೊತ್ತಿದೆಯಾ? ಗೊತ್ತಿದ್ದಲ್ಲಿ ಅವುಗಳನ್ನು ಕೂಡ ನೀವು ಬರೀರಿ ಮತ್ತು ಡಿಸ್ಕಸ್ ಮಾಡಿ. ಈ ಥರ ನೇಚರ್ ಆಫ್ ವರ್ಕ್ ಕೂಡ ಬರೀರಿ ಅಂತ ಹೇಳಿದ್ದಾರೆ. ಹೌದು, ನನಗೆ ಗೊತ್ತಿದೆ. ಕಾರ್ಪೆಂಟರ್ ಮೇಕ್ಸ್ ಫರ್ನಿಚರ್, ಆಚಾರಿ ಅಂತ ಕರಿತೇವೆ, ಅವರು ಫರ್ನಿಚರನ್ನು ಮಾಡ್ತಾರೆ. ಮ್ಯಾಸೂನ್ ಬಿಲ್ಡ್ಸ್ ಅ ಬಿಲ್ಡಿಂಗ್, ಅಂದರೆ ಮನೆ ಕಟ್ಟುವವರು, ಬಿಲ್ಡಿಂಗನ್ನು ಕಟ್ಟುವವರು. ಸೊ ಅವರಿಗೆ ಮ್ಯಾಸೂನ್ ಅಂತ ಕರಿತೇವೆ. Second one, it is said the rich are getting richer and the poor are getting poorer. Do you agree with this? Discuss your views in groups and present them to the class. ಅಂದರೆ ಶ್ರೀಮಂತರಾಗ್ತಿದ್ದಾರೆ ಮತ್ತು ಬಡವರಾಗ್ತಿದ್ದಾರೆ ಅಂತ ಹೇಳಿದ್ದಾರೆ. ಇದನ್ನು ನೀವು ಎಗ್ರಿ ಮಾಡ್ತೀರಾ ಅಂತ ಕೇಳಿದ್ದಾರೆ. ಎಗ್ರಿ ಮಾಡ್ಬೋದು, ಮಾಡ್ದೇನೆ ಇರ್ಬೋದು. ನನ್ನ ಒಪಿನಿಯನ್ ಇಷ್ಟೇ. ಯಾಕಂದರೆ ರಿಚ್ ಆದವರು ಕೂಡ ಕೆಲವೊಮ್ಮೆ ಲಾಸ್ ಆಗಿ ಬಿಸ್ನೆಸ್ಸಲ್ಲಿ ಕೆಳಗೆ ಬರ್ತಾರೆ ಕೂಡ. ಹಲವಾರು ಉದಾಹರಣೆಗಳನ್ನು ನಾವು ನೋಡ್ಬೋದು. ಮತ್ತು ತುಂಬ ಕಡು ಬಡವರು ಕೂಡ ಅವರ ಕಷ್ಟಪಟ್ಟ ಶ್ರಮದಿಂದ ಅವರು ಮೇಲೆ ಕೂಡ ಹೋಗಿದ್ದಾರೆ, ಮೀನ್ಸ್ ರಿಚ್ ಕೂಡ ಆಗಿದ್ದಾರೆ. ಆಗಲಿಲ್ಲ ಅಂತ ಯಾರು ಕೂಡ ಹೇಳುವುದಿಲ್ಲ. ಶ್ರಮವನ್ನು ಪಡಬೇಕು. ನಿಮಗೆ ಸರಿಯಾದ ಆಪರ್ಚುನಿಟಿ ಬಂದಾಗ, ಅವಕಾಶಗಳು ಬಂದಾಗ ಅದನ್ನು ಯೂಸ್ ಮಾಡಿಕೊಂಡು ನಾವು ಮೇಲೆ ಇರೋದು ನೋಡಬೇಕೇ ಹೊರತು ಅದನ್ನು ಮಾಡೋದಾ ಬಿಡೋದಾ ಅಂತ ಥಿಂಕ್ ಮಾಡ್ತಾ ಇರಬಾರ್ದು. ಒಳ್ಳೆ ಕೆಲಸಗಳನ್ನು, ಕೆಟ್ಟ ಹಾದಿಯಲ್ಲಿ ಯಾವತ್ತೂ ತುಳಿಬಾರ್ದು. ಒಳ್ಳೆ ಕೆಲಸವನ್ನು ನಿಮಗೆ ಆಪರ್ಚುನಿಟಿ ಬಂದಾಗ ಗ್ರ್ಯಾಬ್ ಮಾಡಿ ಆವಾಗ ಮೇಲೆ ಹೋಗ್ತಾನೆ ಇರಬೇಕು. ಸೊ ಆವಾಗ ನೀವು ಕೂಡ ಸ್ವಲ್ಪ ಇನ್ಕಮಲ್ಲಿ ರಿಚ್ ಆಗ್ತೀರ. ಸೊ ಇದು ಹೌದು ಕೂಡ. ಕೆಲವರಿಗೆ ಪುವರ್ ಆಗೇ ಇರ್ತಾರೆ, ಕೆಲವರು ರಿಚ್ ಆದವರು ಇನ್ನೂ ದುಡ್ಡು ಬರ್ತಾನೆ ಇರುತ್ತೆ. ಹೌದು ಅಂತಲೂ ಹೇಳ್ಬೋದು, ಇಲ್ಲ ಅಂತಲೂ ಹೇಳ್ಬೋದು. ನಿಮ್ಮ ಒಪಿನಿಯನ್ಸ್ ನೀವು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿ ಅಂತ ನಾನು ಹೇಳೋದು. ನೆಕ್ಸ್ಟು C1 ಡೈರೆಕ್ಟ್ ಕ್ವಶನ್ ಆನ್ಸರ್ಸು. C1 ಫಸ್ಟ್ ಕ್ವಶನ್ ಏನಿದೆ ಅಂದರೆ, ಹೂ ಆರ್ ರೆಫರ್ಡ್ ಟು ಆ್ಯಸ್ ದೇ ಇನ್ ದ ಪೋಯಮ್. ಹಾರ್ಡ್ ವರ್ಕಿಂಗ್ ಸ್ಕಿಲ್ಡ್ ಲೇಬರ್ಸ್ ಆಫ್ ವೇರಿಯಸ್ ವರ್ಕ್ ಆರ್ ಟು ರೆಫರ್ಡ್ ಆ್ಯಸ್ ದೇ ಇನ್ ದ ಪೋಯಮ್. ಫಸ್ಟ್ ಒನ್ ಆನ್ಸರ್ ಇದು. ಸೆಕೆಂಡ್ ಒನ್, ದೇ ವೀವ್ ಕ್ಲೋತ್ ಬಟ್ ದೇ ಗೋ ನೇಕ್ಡ್. ವಾಟ್ ಡಸ್ ದಿಸ್ ಲೈನ್ ಮೀನ್? ಅಂದರೆ ಬಟ್ಟೆಯನ್ನು ನೇಯ್ತಾರೆ ಬಟ್ ಅವರು ಮಾತ್ರ ಬೆತ್ತಲೆ ಆಗ್ತಾರೆ ಅಂತ. ಅದರ ಅರ್ಥ, ಇದು ಒಂದು ವಾಕ್ಯ ಆಯಿತಾ, ಅದರ ಅರ್ಥ ಬೇರೆ ಇದೆ. ಅಂದರೆ ಎಷ್ಟೇ ಕಷ್ಟಪಟ್ಟಿದ್ರು ಕೂಡ ಅವರಿಗೆ ಬೇಕಾದಂಥ ವಸ್ತುಗಳು, ಇನ್ನೇನು ಹಲವಾರು ಬೇಸಿಕ್ ಅಗತ್ಯದ ಸಾಮಾನುಗಳನ್ನು ಅವರು ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೇಕಡ್ ಅಂತ, ಬೆತ್ತಲೆ ಅಂತ ಹೋಲಿಸಿದ್ದಾರೆ ಅಷ್ಟೇ. ದೇ ವೀವ್ ಕ್ಲೋತ್ ಫಾರ್ ಅ ಪೀಪಲ್ ಟು ಡ್ರೆಸ್ ಅಪ್ ವೆಲ್ ಬಟ್ ದೇರ್ ಮೇಜರ್ ಇನ್ಕಮ್ ಮೇಕ್ಸ್ ದೆಮ್ ಗೋ ನೇಕಡ್, ಅಂದರೆ ಅವರ ಆದಾಯ. ನೆಕ್ಸ್ಟ್, ವೈ ಡೂ ದಿಸ್ ಪೀಪಲ್ ಸೈ ಅಂದರೆ ದಿನವಿಡೀ ಕೆಲಸ ಮಾಡಿ ಬಂದ ಮೇಲೂ ಕೂಡ ಅವರಿಗೆ, ಅಂದರೆ ಅವರು ಎಕ್ಸೆಪ್ಟ್ ಮಾಡಿದಷ್ಟು ಹಣ ಸಿಗೋದಿಲ್ಲ.
ಆವಾಗ ಅವರು ಒಂದು ಬೇಸರದಿಂದ ಅವರು ಒಂದು ಸೌಂಡ್ ಮಾಡ್ತಾರೆ, ಅಯ್ಯೋ ಇದಾಗಲಿಲ್ಲ ಅಲ್ವಾ, ಇಷ್ಟು ದುಡಿದ್ರೂ ಕೂಡ ನಮಗೆ ಹಣ ಸಿಗಲಿಲ್ಲ. ಸೊ ಅದಕ್ಕೆ ಸೈ ಅಂತ ಕರಿತೇವೆ. ಆಫ್ಟರ್ ಎ ಡೇ ಲಾಂಗ್ ವರ್ಕ್ ಇಫ್ ದೇ ರಿಟರ್ನ್ ಹೋಮ್ ಎಂಟಿ ಹ್ಯಾಂಡೆಡ್ ದ ಪೀಪಲ್ ಸೈ. 3 ಕ್ವಶನ್ಸಿನ ಆನ್ಸರ್ ಒಮ್ಮೆ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಹೂ ಡಸ್ ದ ಪೋಯೆಟ್ ರೆಫರ್ ಟು ಆ್ಯಸ್ ಗಾಡ್ ಲವಿಂಗ್ ಮೆನ್, ವಾಟ್ ಡು ದೇ ಡೂ? ಯಾರನ್ನು ಗಾಡ್ ಲವಿಂಗ್ ಮೆನ್ ಆಗಿ ಪೋಯೆಟ್ ರೆಫರ್ ಮಾಡ್ತಾರೆ ಮತ್ತು ಏನು ಮಾಡ್ತಾರೆ ಅವರು ಅಂತ ಕೇಳಿದ್ದಾರೆ. ಮೆನ್ who pose themselves as God's men. They preach that all men are equal but never try to uplift the poet's people. ಇದು 4th one answer. 5th one, is the poet sympathetic to them? How do you know? Yes, the poet is sympathetic to them because the poet refers to them as my people and highlights the miseries they suffer. 5 ಕ್ವಶನ್ ಆನ್ಸರ್ಸನ್ನು ನಾನು ಮಾಡಿದ್ದೇನೆ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು C2 ಅಲ್ಲಿ ಫಸ್ಟ್ ಕ್ವಶನ್, ಹೂ ಈಸ್ ದ ಸ್ಪೀಕರ್ ಇನ್ ದಿಸ್ ಪೋಯಮ್? ಹೂ ಈಸ್ ಹಿ ಟಾಕಿಂಗ್ ಅಬೌಟ್? ಡಾಕ್ಟರ್ ಸಿದ್ಧಲಿಂಗಯ್ಯ ಈಸ್ ದ ಸ್ಪೀಕರ್ ಇನ್ ದ ಪೋಯಮ್ ಆ್ಯಂಡ್ ಹೀ ಈಸ್ ಟಾಕಿಂಗ್ ಟು ದ ಪೀಪಲ್ ಆಫ್ ಇಂಡಿಯಾ. ಕೆಲವರು ಡಾಕ್ಟರೇಟ್ ಪಡೆದಿರ್ತಾರಲ್ಲ, ಅವರ ಹೆಸರನ್ನು ಬರೀ ಸಿದ್ಧಲಿಂಗಯ್ಯ ಬರೀಬಾರ್ದು, ಡಾಕ್ಟರ್ ಸಿದ್ಧಲಿಂಗಯ್ಯ ಅಂತಲೇ ಬರಿಬೇಕು. ಅದೇ ಕರೆಕ್ಟ್ ಫಾರ್ಮೆಟ್ ಆಫ್ ರೈಟಿಂಗ್ ಅ ಪರ್ಸನ್ಸ್ ನೇಮ್. ಸೊ ಅದಕ್ಕೆ ಆದಷ್ಟು ಡಾಕ್ಟರೇಟ್ ಪದವಿಯನ್ನು ಪಡೆದವರು ಮತ್ತು ಡಾಕ್ಟರ್ ಇದ್ದವರಿಗೆ ಅವರ ನೇಮ್ ಹಿಂದೆ ಡಾಕ್ಟರನ್ನು ಬಳಸಿ. ನೆಕ್ಸ್ಟ್ ಸೆಕೆಂಡ್ ಒನ್, what as mentioned in the poem are the different activities done by them? Carrying the stones for buildings, excavating gold, plowing the field, sowing the seeds, cutting the crops, build shops and raise bungalows, make footwear. So idu second one answer. First ಮತ್ತೆ second note ಮಾಡ್ಕೊಳ್ಳಿ. Then third one, why does the people have sympathy toward these people? The people are all hard workers and they work for the benefit of society, but they suffer from poverty, so he sympathizes with them. 3 ಕ್ವಶನ್ ಆನ್ಸರ್ಸನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 4th one, isn't it a pity that some people build the shops but get into heavy debts? How did this happen? Even though the poets toil day and night, they are paid a pittance. Many of them can't offer even square meal a day because of their major earnings. They are forced to borrow money from their employers for huge interest. The employers deduct loans from their payment and the poets people go home empty handed or borrow again. So 4th one answer idu. 5th question ಏನಿದೆ, ವಾಟ್ ಡು ಯು ಥಿಂಕ್ ಶುಡ್ ಬಿ ಡನ್ ಟು ಸಾಲ್ವ್ ದ ಮಿಸರೀಸ್ ಆಫ್ ದಿಸ್ ಪೀಪಲ್? ಏನನ್ನು ಮಾಡ್ಬೋದು ಇದನ್ನೆಲ್ಲ ಸಾಲ್ವ್ ಮಾಡಲಿಕ್ಕೆ? ಗೌರ್ಮೆಂಟ್ ಕೂಡ ಇನ್ಕ್ಲೂಡ್ ಆಗಬೇಕಾಗತ್ತೆ ಕೆಲವೊಮ್ಮೆ. ದ ಗೌರ್ಮೆಂಟ್ ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಮೇಂಟೈನಿಂಗ್ ದ ಈಕ್ವಲ್ ಸ್ಟೇಟಸ್ ಆಫ್ ಪೀಪಲ್ ಇನ್ ದ country. The daily wage workers must be well paid and enjoy all benefits from the employers. ಅಂದರೆ ದಿನಗೂಲಿ ಕೆಲಸ, ಈಗ ನರೇಗಾ ಯೋಜನೆ ಎಲ್ಲ ತಂದಿದ್ದಾರಲ್ಲ, ಹಾಗೆ ಕೆಲವು ಯೋಜನೆಯನ್ನು ತಂದು ಮಾಡಿದರೆ ಅವರಿಗೆ ಕೂಡ ಕರೆಕ್ಟಾದ ಪೇಮೆಂಟ್ ಸಿಗುತ್ತೆ ಅಂತ ಅಷ್ಟೇ. 5th one ಆನ್ಸರ್ ಇದು. ನೆಕ್ಸ್ಟ್ ಏನಿದೆ ಅಂದರೆ, ಹ್ಯಾವ್ ಅ ಡಿಬೇಟನ್ನು ಮಾಡಬೇಕು. ಟಾಪಿಕನ್ನು ಅವರೇ ಕೊಟ್ಟಿದ್ದಾರೆ. ಪವರ್ಟಿ ಈಸ್ ದ ಕಾಸ್ ಆಫ್ ಆಲ್ ಕ್ರೈಮ್ಸ್ ಇನ್ ಅ ಸೊಸೈಟಿ. ಸೊ ಯಾರೆಲ್ಲ ಇಲ್ಲಿ ತನಕ ನೋಡಿದ್ರಿ, ಮೀನ್ಸ್ ವಿಡಿಯೋನ ಇಲ್ಲಿ ತನಕ ನೋಡಿದ್ರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಕ್ಚುಲಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಆದಷ್ಟು ಶೇರ್ ಕೂಡ ಮಾಡಿ. ನಿಮಗೆ ಇನ್ನೂ ಇತರೆ ಕ್ಲಾಸ್ಗಳದು ಯಾವ ವಿಡಿಯೋ ಬೇಕು, ಯಾವ ಸಬ್ಜೆಕ್ಟ್ ಬೇಕು, ಲೆಸನ್ ನೇಮು ಅಥವಾ ಕ್ವಶನ್ ಆನ್ಸರ್ ಬೇಕಿದ್ರೆ ಕ್ವಶನ್ ಆನ್ಸರು ಮೆನ್ಷನ್ ಮಾಡಿ, ಕಮೆಂಟ್ ಮಾಡಿ, ನಾನು ಆ ವಿಡಿಯೋನ ಮಾಡ್ತೇನೆ. ಆ್ಯಂಡ್ ಯಾರೆಲ್ಲ ಇಲ್ಲಿ ತನಕ ನೋಡಿದ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.